ಸಂಗತಿಗಳಿದ್ರೆ ಈಗ ನಿಮಗೂ ಗೊತ್ತಾಗಬೇಕು. ನಿಮ್ಮೂರು ಎಲ್ಲೋ ಐತಿ, ನಾನು ಎಲ್ಲೋ ಇದ್ದೀನಿ, ಹೌದಲ್ವ? ಈ ಸೂರ್ಯನ ಬಾಗಿಲು ಅಂತ ನಾನು ಹೇಳಿದೆ, ನೀನು ಪೂರ್ವ ಬಾಗಿಲು ಅಂತ, ಅಷ್ಟೇ. ಎಲ್ಲ ಒಂದೇನೇ ಅದು, ಹೌದಲ್ವ? ಮನೆ ಒಳಗಿಂದ ಹೊರಗಡೆ ಬರಬೇಕಾದ್ರೆ ಎದುರಿಗೆ ಸೂರ್ಯ ಹುಡ್ತಾನೆ, ಮನೆ ಮುಂದ್ಗಡೆ ಲೈಟಾಗಿ ಡೌನ್ ಬಂದು ಬಲಗಡೆಗೆ ಡೌನ್ ಹೋಗುತ್ತೆ, ಬಲಗಡೆ ಡೌನ್ ಹೋಗಿ ಕ್ರಾಸ್ ಆಗಿ 3 ರೋಡ್ ಆಗುತ್ತೆ. ಆ 3 ರೋಡಿಂದ ಮತ್ತೆ ಸೈಡ್ಗೆ ಹೋಗಿ ಒಳಗೆ ಹೋದರೆ ದೇವಸ್ಥಾನ ಬರುತ್ತೆ, ಹೌದಲ್ವ? ಆಮೇಲೆ ಇದು ದೇವಮೂಲಿ, ದೇವರಿಲ್ಲ, ದೇವಮೂಲಿ ರೂಮ್ ಆಗೈತಿ, ಹೌದಲ್ವಲ್ಲ? ಇಲ್ಲ, ಅಲ್ಲಿ ಮಲಗಂಗಿಲ್ಲ, ಆರೋಗ್ಯದ ಬಗ್ಗೆ ತೊಂದರೆ ಬರುತ್ತೆ. ಸ್ತ್ರೀಯರು ರೋಗ ಭಯದಿಂದ ಮೃತ್ಯು ಭಯಗಳನ್ನು ಹೊಂತಾರೆ, ಪುರುಷರಿಗೂ ಮತ್ತು ಆರೋಗ್ಯದ ಬಗ್ಗೆ ಸಮಸ್ಯೆ ಆದ್ಯತೆಯನ್ನು ಪಡೆಯುತ್ತೆ. ಮತ್ತು ಶುಭ ಕಾರ್ಯಗಳು 108 ವಿಘ್ನಗಳಿಂದ ಸತಾಯಿಸಿ ಸಾಕಾಗಿ ಹೋದ್ಮೇಲೆ ಆಗುತ್ತೆ, ಅದು ಸರಿಪಡಿಸ್ಕೊಳ್ಳಿ. ಆಮೇಲೆ ಮನೆಯಲ್ಲೇ 3-5 ಬಾಗಿಲುಗಳನ್ನು ಹೇಳಿದೆ. ಎಷ್ಟಿದ್ದದ್ದು ಬಾಗಿಲು? ಎಷ್ಟು? 5 ಬಾಗಿಲಿದ್ದವು. ಇದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಕಟ್ಲೆ ಕಟ್ಟಿದ ಮೇಲೆ, ನಿಮ್ಮನೆ ಕಟ್ಲೆ ಕಟ್ಟಿದ ಮೇಲೆ ಅದು 3 ವರ್ಷದಾಗಿ ಸತ್ತೋಗೈತಿ, ಅದು ಕಟ್ಲೆ ಚೇಂಜ್ ಮಾಡಬೇಕು ಅಂತಂದು. ಹೌದು, ನಿಮ್ಮ ತಾಯಿ ತೀರ್ಕೊಂಡೋಗಿದ್ದಾರೆ, ಕಟ್ಲೆ ಮಾಡಿಸ್ಬೇಕು. ಇದನ್ನು ಮನೆಗೊಂದು ಭದ್ರತೆ ಬೇಕು. ಪ್ರತಿಯೊಬ್ಬರಿಗೆ ಹೇಳೋದು, ನಿಮ್ಮೂರು ಎಲ್ಲೋ ಇದೆ, ನಾನು ಎಲ್ಲೋ ಇದ್ದೀನಿ, ಇಲ್ಲಿ ಕುಂತ್ಕೊಂಡಿದ್ದೀನಿ, ಇಷ್ಟು ಹೇಳಿದ್ದೀನಿ. ಅದು ನೀವು ಸರಿ ಮಾಡಿ, ನೀವು ಗೆದ್ದರೆ ನಾನು ಗೆದ್ದಂಗೆ, ಹೌದಲ್ವ? ಇದನ್ನು ನೀವು ಉಳಿಸ್ಕೊಳ್ರಿ. ಯಾಕಂದ್ರೆ ನಿಮ್ಮ ಬದುಕು ಹೇಳಿದೆ ನಾನು ಏನಂತ, ನಿನ್ನ ಬದುಕು ಚೆನ್ನಾಗಿದೆ, ಆದರೆ ನಾವು ಯೂಸ್ ಮಾಡ್ಕೊ. ಅದಕ್ಕೆ ಹೇಳಿದೆ, ಹಣವಿದ್ದಾಗ ಜನರ ಬಲ, ಹಣವಿಲ್ಲದಾಗ ಇಲ್ಲ ಯಾರು ಬಲ, ಆಗ 6 ಅಡಿ 3 ಅಡಿ ನೆಲ, ಅರಿತು ಬದುಕು ಬಾಳೋ ಮನುಜ ಅಂತ ಹೇಳೋದು. ನಮ್ಮ ಹತ್ರ ದುಡ್ಡಿದ್ರೆ ಅಪ್ಪ ಅಥವಾ ಅಪ್ಪನ ಮಗ, ಇದು ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅಕ್ಕನ ಮಗ, ತಂಗಿ ಮಗ, ಒಳ್ಳೆ ಫ್ರೆಂಡ್ ಅಂತ ಬರ್ತಾರೆ. ದುಡ್ಡಿಲ್ಲಂದ್ರೆ ಯಾನ ಮಗನೂ ಬರಲ್ಲ, ಸುಳ್ಳು, ಹೌದಲ್ವಾ? ಅದು ನೀನು ಮಾಡಬೇಕು. 51ನೇ ವಯಸ್ಸಿನವರೆಗೆ ಉತ್ತಮ ಕಾಲಗುಣ ಇರೋದರಿಂದ ಇದು ಮಾಡಬೇಕು. ಎಂಥ ಊರಿದು ನಿಮ್ಮದು? ಹುಲಿಕೆರೆ. ಎಲ್ಲಿ ಹುಲಿಕೆರೆ? ನುಗ್ಗೇಳಿ ಹುಲಿಕೆರೆ. ಅಷ್ಟೇ ಸಾಕು, ಇದನ್ನು ಸರಿ ಮಾಡೋ ಸಾಕು. ನಾನು ಕಟ್ಲೆ ಚೇಂಜ್ ಮಾಡೋದು ಏನು ಮಾಡಿರಿ, ಅದು ರೂಮ್ ಬಿಡ್ಬೇಕು ನೀವು. ಒಳ್ಳೇದಲ್ಲ. ನೀವು ಇನ್ನೂ ಐತಿ, ನಿಮ್ಮನ್ನ ಪೇಸ್ಟ್ ನೋಡಿದ್ರೆ, ನಿಮ್ಮ ಪೇಸ್ಟ್ ಜ್ಯೋತಿಷ್ಯ ಏನೈತೆ ಅಂತಂದರೆ ಇನ್ನೂ ಬದುಕೈತೆ ನಿಮಗೆ. ಆ ರೂಮು ಬಿಡ್ಬೇಕು, ಫಸ್ಟ್ ಬಿಡಿಸ್ಬೇಕು ಇವ್ರನ್ನ. ಅಲ್ಲಿ ಏನೂ ಇಲ್ಲ, ದೇವ್ರು ಬರಬೇಕು, ಇಲ್ಲಾಂದ್ರೆ ಖಾಲಿ ಬಿಟ್ಟು ಬಿಡ್ಬೇಕು, ಒಂದು ಡ್ರಮ್ ನೀರು ತುಂಬಿಡ್ಬೋದು, ಇಲ್ಲಾಂದ್ರೆ ಇಂಥದ್ದೊಂದು ಅಕ್ವೇರಿಯಂ ಇಡಬಹುದು. ಅದನ್ನು ಮಾಡಿ. ಅಷ್ಟು ನಿಂದು ನಿಮ್ಮ ಮನೇಲಿ ಇರೋದು. ಈಗ ನಾನು ನಿಮ್ಮ ಬಗ್ಗೆ ಹೇಳಬೇಕಾದ್ರೆ ತಿಳ್ಕೊಬೇಕಾದ್ರೆ